सब कुछ हो जाता है इलेक्ट्रिक का। ಎಡಿಟಿಂಗ್ ಮಾಡ್ತಾರೆ ಪಾಡಯ್ಯ ಕಂದನ ಬಂದು ಕಾಪಾಡಯ್ಯ. ನಾನು ನಿಮ್ಮ ಪ್ರೀತಿಯ ಕುಮಾರ್. ವೆಲ್ಕಮ್ ಬ್ಯಾಕ್ ಟು ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಂಗಳೂರಿನ GKVK ಕೃಷಿ ಮೇಳಕ್ಕೆ ಬಂದಿದ್ದೀನಿ. ಇನ್ನು ವಿಶೇಷತೆಗಳೇನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಡ್ರೋನ್ ಇದು ಏನು ಯೂಸ್ ಆಗುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಸರ್, ಇದು ನಾರ್ಮಲಿ ಫರ್ಟಿಲೈಸರ್ ಸ್ಪ್ರೇಯಿಂಗ್ ಡ್ರೋನ್ ಅಂತ. ಸೊ ನಮ್ಮ ಹತ್ರ ಬೇಸಿಕಲ್ 5 ಡ್ರೋನ್ಸ್ ಇದೆ. ಸೊ ಮ್ಯಾಪಿಂಗ್ ಡ್ರೋನು, ಲ್ಯಾಂಡ್ ಸರ್ವೇಯಿಂಗ್ ಡ್ರೋನು, ವೆದರ್ ಮಾನಿಟರಿಂಗ್ ಡ್ರೋನು, ಮಲ್ಟಿ ಸ್ಪೆಕ್ಟ್ರಲು, ಮತ್ತೆ ಇದು ಪೆಸ್ಟಿಸೈಡ್ ಸ್ಪ್ರೇಯಿಂಗ್ ಡ್ರೋನ್ ಅಂತ. ಸೊ ಇವಾಗ ಏನಂತಂದ್ರೆ ನಾವು ಲ್ಯಾಂಡ್ ಪ್ರಿಪ್ರೇಷನ್ ಮಾಡ್ಕೊತೀರಿ. ಫಸ್ಟು ನಮ್ದು ಜಾಗನ ಮ್ಯಾಪಿಂಗ್ ಮಾಡ್ಕೊತೀರಿ. ಮ್ಯಾಪಿಂಗ್ ಮಾಡ್ಕೊಂಡ್ಮೇಲೆ ಸೊ ಅದಕ್ಕೆ ಎಲ್ಲೆಲ್ಲಿ ಎಷ್ಟೆಷ್ಟು ಡೋಸೇಜ್ ಹಾಕಬೇಕು ಪ್ರಿಸ್ಕ್ರಿಪ್ಷನ್ ಥರ ಮಾಡಿಕೊಂಡು ಆ ಮ್ಯಾಪ್ನ ಸಾಫ್ಟ್ವೇರಲ್ಲಿ ಫೀಡ್ ಮಾಡ್ತೀರಿ. ಸಾಫ್ಟ್ವೇರಲ್ಲಿ ಫೀಡ್ ಮಾಡಿದ ತಕ್ಷಣ ಸೊ ಏನಾಗುತ್ತೆ, ಸೊ ಡ್ರೋನ್ ಒಂದು ಜಾಗದಲ್ಲಿ ಮೂವ್ ಆಗ್ತಾ ಇರಬೇಕಾದ್ರೆ ಸೊ ಎಲ್ಲಿ ಪೆಸ್ಟಿಸೈಡ್ ಕಮ್ಮಿ ಸ್ಪ್ರೇ ಮಾಡಬೇಕು, ಎಲ್ಲಿ ಜಾಸ್ತಿ ಸ್ಪ್ರೇ ಮಾಡಬೇಕು ಅಂತ ಆಟೋಮೆಟಿಕ್ ಅದು ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಸೊ ನಾವು ಇದನ್ನ ನಾರ್ಮಲ್ ಡ್ರೋನ್ನ ತಗೊಂಡು ಇದನ್ನ ಆಟೋಮೇಟೆಡ್ ಡ್ರೋನ್ ಮಾಡಿದ್ದೀವಿ. ಸೊ ನಾರ್ಮಲ್ ಡ್ರೋನ್ ಏನು ಮಾಡ್ತಾರೆ, ಡ್ರೋನ್ನ ಟೇಕ್ ಆಫ್ ಮಾಡ್ತಾರೆ, ಒಬ್ರು ಪೈಲಟ್ ಬೇಕು, ಆಪ್ರೇಟ್ ಮಾಡಬೇಕು. ಸೊ ಅವರೇ ಲ್ಯಾಂಡ್ ಮಾಡಬೇಕು, ಕ್ಲೀನಾಗಿ ಆಪ್ರೇಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಕ್ರ್ಯಾಶ್ ಆಗುತ್ತೆ ಅಂತ. ಇವಾಗ ಏನು ಮಾಡ್ತೀರಿ, ನಾವು ಅದಕ್ಕೆ ಡ್ರೋನ್ ಟ್ರೈನಿಂಗ್ಸ್ ಕೊಟ್ಟು ಸಾಫ್ಟ್ವೇರ್ನ ಹೇಗೆ ಯೂಸ್ ಮಾಡೋದಂತ ಹೇಳ್ಕೊಟ್ರೆ ಸೊ ಇದೇ ಟೇಕ್ ಆಫ್ ಆಗುತ್ತೆ. ಈಗ ಬೌಂಡ್ರೀಸ್ ಕೊಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಈ 1 acre ಲ್ಯಾಂಡ್ ಅಂತಂದ್ರೆ ನಮ್ದು ಈ ಬೌಂಡ್ರಿ ಕಂಡೀಷನ್ ಕೊಟ್ಟು ಈ ಬೌಂಡ್ರೀಸಲ್ಲಿ ಆಟೋಮೆಟಿಕ್ ಅದೇ ವೇಲೆನ್ಸ್ ಕ್ರಿಯೇಟ್ ಮಾಡಿಕೊಂಡು ಒಂದೇ ಸ್ಟಾರ್ಟಿಂಗ್ ಆರಿಸ್ಬೇಕು ನಾವು. ಪಾಯಿಂಟ್ A, ಪಾಯಿಂಟ್ B ಅಂದರೆ ಫಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ನಾವು ತೋರಿಸ್ಬೇಕು. ಅದಾದ್ಮೇಲೆ ಲೈಕ್ ಎಷ್ಟು ನಮ್ದು 10 acre ಲ್ಯಾಂಡ್ ಇದೆ ಅಂದ್ರೆ 10 acreಗೆ ಆಟೋಮೆಟಿಕ್ 99 ಅಡಿಗೆ ಕೋಆರ್ಡಿನೇಟ್ಸ್ ಕ್ರಿಯೇಟ್ ಆಗಿಬಿಡುತ್ತೆ ಅದು. ಬಿಕಾಸ್ ಇದು ಸ್ಪ್ರೇ ಆಗೋದು ಆ ಕಡೆ ಒಂದು 6 feet, ಈ ಕಡೆ ಒಂದು 6 feet. ಸೊ ಆ 6 feetಗೆ ನಮ್ಮ ಆಟೋಮೆಟಿಕ್ ಡ್ರೋನ್ ಹಂಗೆ ಹೋಗುತ್ತೆ. ನಾರ್ಮಲಿ ಈ ಥರ ವೇವ್ ಲೈನ್ಸ್ ಕ್ರಿಯೇಟ್ ಆಗಿ ಹೋಗ್ತಾ ಇರುತ್ತೆ. ಒಂದು ಕಡೆ ನಾವು ಜಾಸ್ತಿ ಸ್ಪ್ರೇ ಮಾಡಬೇಕು, ಅದು ಆಟೋಮೆಟಿಕ್ ಜಾಸ್ತಿ ಸ್ಪ್ರೇ ಆಗುತ್ತೆ. ಒಂದು ಕಡೆ ಕಮ್ಮಿ ಸ್ಪ್ರೇ ಮಾಡಿ ಅವಾಗ ವ್ಯಾಲ್ಯೂ ಕಂಟ್ರೋಲ್ ಆಗಿ ಅಲ್ಲಿ ಸ್ವಲ್ಪ ಸ್ಪ್ರೇ ಮಾಡುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಇದು ಆಟೋಮೇಟೆಡ್ ಡ್ರೋನ್. ಆ್ಯಕ್ಚುಲಿ ಏನು ಕಾಸ್ಟ್ ಆಗುತ್ತೆ ಸರ್? ಅಪ್ರಾಕ್ಸಿಮೇಟ್ಲಿ 4.5 ಲಕ್ಷ ಆಗುತ್ತೆ ಸರ್. 4.5 ಲಕ್ಷ ವೇರಿ ಆಗುತ್ತೆ ಒಂದು 10-15 GST ಮೇಲೆ. ಸರ್ ಬ್ಯಾಟ್ರಿ ಯೂಸೇಜ್ ಮೇಲೆ. ಸೊ ಒಂದು ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ 15 ಮಿನಿಟ್ಸ್ ಬರುತ್ತೆ. ಸೊ ಇದು ನಾರ್ಮಲಿ ನಿಮಗೆ ಒಂದು ಬ್ಯಾಟ್ರಿ ಫುಲ್ ಮಾಡಿದ್ರೆ 2 acre ಕವರ್ ಮಾಡ್ಬೋದು. ಸೊ 7ರಿಂದ 8 ನಿಮಿಷದಲ್ಲಿ 1 acre ಕವರ್ ಮಾಡುತ್ತೆ. ಸೊ ಈಗ ನಾರ್ಮಲಿ 10 acre ಜಾಗ ಇದೆ ಅಂದರೆ 1.5 ತಾಸಲ್ಲಿ ಫುಲ್ ಆಗ್ಬಿಡುತ್ತೆ. ಈಗ ನಾರ್ಮಲಿ ನೀವು 10 acre ಹೊಡಿಬೇಕಂದ್ರೆ ಎಷ್ಟು ಜನಕ್ಕೆ ಸಂಬಳ ಕೊಡಬೇಕು, ಮತ್ತೆ ಪೆಸ್ಟಿಸೈಡ್ ಇಂದ ಲೈಕ್ ಮನುಷ್ಯರಿಗೆಲ್ಲ ಹಾರ್ಮ್ಸ್ ಆಗುತ್ತೆ, ಜಾಸ್ತಿ ಔಷಧಿ ಹೊಡೆಯೋರಿಗೆಲ್ಲ ರೋಗ ಬರುತ್ತೆ, ಟೈಮ್ ರಿಡ್ಯೂಸ್ ಆಗುತ್ತೆ, ಮತ್ತೆ ದುಡ್ಡು ಉಳಿಯುತ್ತೆ, ಮ್ಯಾನ್ ಪವರ್ ಕಮ್ಮಿ ಆಗುತ್ತೆ, ದುಡ್ಡು ಉಳಿಯುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ದುಡ್ಡೇ ಹೊಡಿಬೇಕು. ಇವಾಗ ನೀವು 10 acreಗೆ ಔಷಧಿ ಹೊಡಿಸ್ಬೇಕಂದ್ರೆ ಈಗ ಔಷಧಿ ಹೊಡೆಯೋರು ಜಾಸ್ತಿ ತಗೊಂತಾರೆ. ಸೊ 1.5 acre 1.5 hour ಅಲ್ಲಿ 10 acre ಹೊಡೆದು ಬರುತ್ತೆ. ನೀವು 20 acre ಇದೆ ಅಂದ್ರೆ 3 hour ಅಲ್ಲಿ ಮುಗೀತು ಕೆಲಸ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇಲ್ಲ, ರೆಂಟಲ್ ಪರ್ಪಸ್ ಕೂಡ ತಗೊಂತದೆ. ಈಗ ಆಲ್ರೆಡಿ ರೆಂಟಲ್ ಪರ್ಪಸ್ ಜಾಸ್ತಿ ಕೊಡ್ತಾ ಇದಾರೆ. ಸೊ ರೆಂಟಲ್ಲು ಇನ್ನ ನಾವು ಫಿಕ್ಸ್ ಮಾಡಿಲ್ಲ, ನಾವು ರಿಸರ್ಚ್ ಮಾಡ್ತಾ ಇರೋದು. ಸೊ ಇದನ್ನ ಆಟೋಮೇಷನ್ ಮಾಡಿ ನಾವು ವಿ ಆರ್ ಡೂಯಿಂಗ್ ಸಮ್ ರಿಸರ್ಚ್ ಇನ್ ದಿಸ್. ಸೊ ಇನ್ನ ಫ್ಯೂಚರ್ ಅಲ್ಲಿ ವಿಲ್ ಕಮ್ ಇನ್ ಟು ದಟ್ ಟೈಪ್. ಎಲ್ಲ ಇದೆ, AI, ML ಸೊ ಎಲ್ಲ ಪ್ರೋಗ್ರಾಮಿಂಗ್ ಎಲ್ಲ ಆಗಿದೆ. ಸೊ ವಿ ಆರ್ ಯೂಸಿಂಗ್ ಜಿಯೋ ಮೀಡಿಯಾ, ಜಿಯೋ ಸ್ಯಾಟಲೈಟು, ಆ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಾಫ್ಟ್ವೇರ್ಸ್ ಇದೆ. ಎಲ್ಡಾಸ್ ಇಮ್ಯಾಜಿನ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಸೊ ಡಿಫ್ರೆಂಟ್ SC ಫ್ಲೋ, ಈಸಿ-ಫೈ, ಮತ್ತೆ ಸೌಂಡ್ ಕಂಟ್ರೋಲ್ ಮಾಡೋಕ್ಕೆ, ಏರ್ ಕಂಟ್ರೋಲ್ ಮಾಡೋಕ್ಕೆ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಸಾಫ್ಟ್ವೇರ್ಸ್ ಇನ್ ದ ಡ್ರೋನ್ಸ್ ಓನ್ಲಿ. ಸಾಫ್ಟ್ವೇರ್ಸ್ನಲ್ಲಿ ಅರ್ಥ ಮಾಡ್ಕೊಂಡು ವಿ ಶುಡ್ ನೋ ಹೌ ಟು ಯೂಸ್ ದ ಸಾಫ್ಟ್ವೇರ್. ಜನರಲಿ ಯು ಕ್ಯಾನ್ ಯೂಸ್ ದಿಸ್. ನಾರ್ಮಲ್ ಎಲ್ಲರೂ ಆಪ್ರೇಟ್ ಮಾಡ್ತಾರೆ, ಬಟ್ ಸಾಫ್ಟ್ವೇರ್ ಇಂದ ಆಪ್ರೇಟ್ ಮಾಡೋದು ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಮ್ಯಾನ್ಯುವಲ್ ಆಗಿ ನಮ್ಗೆ ಏನು ಹಾರ್ಮ್ ಆಗಲ್ಲ ಅಂತಷ್ಟೇ. ಸರ್ ಬೇಸಿಕಲಿ ಇದು ಮಲ್ಟಿ ಸ್ಪೆಕ್ಟ್ರಲ್ ಡ್ರೋನ್ ಅಂತ. ಸೊ ಇದರಲ್ಲಿ ನಾವು 5 ಪ್ಯಾರಾಮೀಟರ್ ಚೆಕ್ ಮಾಡ್ಬೋದು. ಸೊ ಕ್ರಾಪ್ದು ಹೆಲ್ತ್ ಹೇಗಿದೆ, ಕ್ರಾಪ್ದು ಹೆಲ್ತ್ ಹೇಗೆ ವೇರಿ ಆಗ್ತದೆ. ಈಗ ನಾರ್ಮಲ್ ಆಗಿ ಒಂದು 10 acre ಜಾಗದಲ್ಲಿ 10 acre ಜಾಗದಲ್ಲಿ ಕ್ರಾಪ್ ಒಂದೇ ತರ ಬೆಳೆಯಲ್ಲ. ಒಂದ್ ಜಾಗದಲ್ಲಿ 1 ಅಡಿ ಬೆಳೆಯುತ್ತೆ, ಒಂದ್ ಜಾಗದಲ್ಲಿ ಬೆಳಿದೇನೆ ಇರ್ಬೋದು, ಒಂದ್ ಜಾಗದಲ್ಲಿ ತುಂಬಾ ಇಟ್ಟು ಬೆಳೆಯುತ್ತೆ,
ಒಂದ್ ಕಡೆ ತುಂಬಾ ಎಳ್ಳೆ ಇದೆ ಅಂತ ಟೈಮಲ್ಲಿ ಏನಾಗುತ್ತೆ ಅಲ್ಲೇನಕ್ಕೆ ಬೆಳೆದಿಲ್ಲ ಅಂತ ನಾವು ಸ್ಕ್ಯಾನ್ ಮಾಡಿ ಅದನ್ನ ಚೆಕ್ ಮಾಡಿ ಅದನ್ನ ಮ್ಯಾನ್ಯಲ್ ಆಗಿ ಚೆಕ್ ಮಾಡಿ ಆ ಜಾಗದಲ್ಲಿ ಪ್ಯಾಚ್ ತರ ಕ್ರಿಯೇಟ್ ಮಾಡಿ ಆ ಪ್ಯಾಚ್ ಜಾಗದಲ್ಲಿ ಸಾಫ್ಟ್ವೇರ್ ಇಂಟಿಗ್ರೇಟ್ ಮಾಡಿದೆ ಅಂತ ಜಾಗದಲ್ಲಿ ಆಟೋನ್ ಹೋಗ್ಬಿಟ್ಟು ಪೆಸ್ಟಿಸೈಡ್ ಹಾಕಿ ಬರುತ್ತೆ. ಈಗ ನಾರ್ಮಲ್ ಆಗಿ ನಾವೇನ್ ಮಾಡ್ತೀರಿ ಒಂದ್ ಜಾಗದಲ್ಲಿ ಬಂದು ಸುಮ್ಮನೆ ಹೊಡ್ಕೊಂಡು ಹೋಗ್ತಾನೆ ಇರ್ತೀವಿ ಎಲ್ಲಾ ಕಡೆ. ಆಟೋಮೆಟಿಕ್ ಡೇಟಾ ಕಲೆಕ್ಟ್ ಮಾಡಿ ಆಟೋಮೆಟಿಕ್ ಡೇಟಾ ಕಲೆಕ್ಟ್ ಮಾಡಿ ಸೊ ಲೈಕ್ ಡೇಟಾನ ನಾವು ಫೀಡ್ ಮಾಡಬೇಕು ಸಾಫ್ಟ್ವೇರ್ಗೆ. ಸೊ ಟೋಟಲ್ 5 ಡ್ರೋನ್ಸ್ ಅಂತ ಹೇಳಿದ್ನಲ್ಲ, ಮ್ಯಾಪಿಂಗ್ ಬೇರೆ ಡ್ರೋನ್ ಇದೆ, ಸರ್ವೆ ಡ್ರೋನ್ ಇದೆ, ಬೇರೆ ವೆದರ್ ಮಾನಿಟರ್ ಮಾಡಕ್ ಒಂದಿದೆ, ಇದು ಮಲ್ಟಿಸ್ಪೆಕ್ಟ್ರಮ್. ಇವು 4 ರಿಸರ್ಚ್ಗೆ ಯೂಸ್ ಮಾಡ್ತಾರೆ. ಅಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ರೆಂಟ್ ಪರ್ಪಸ್ ತಗೊಂಡು ಒಂದ್ಸತಿ ಯೂಸ್ ಮಾಡ್ಬೋದು. ಒಂದು ಕ್ರಾಪ್ ಆಗ್ತಾ ಇದೀರ ಅಂತಂದ್ರೆ ಒಂದ್ಸತಿ ಯೂಸ್ ಮಾಡಿದ್ರೆ ಆಗೋಯ್ತು. ಇದು ನಾರ್ಮಲ್ ಆಗಿ ಔಷಧಿ ಹೊಡಿತಾನೆ ಇರ್ಬೇಕು ನೀವು. ಸೊ ಅದು ಜಾಸ್ತಿ ಜನ ಪರ್ಚೇಸ್ ಮಾಡಿ. ಇದು ನಾರ್ಮಲ್ ಆಗಿ ರೆಂಟಲ್ ಪರ್ಪಸ್ 1 ಅವರ್ ತಗೊಂತಾರೆ, ಅವ್ರದ್ದು 10 ಎಕರೆ ಜಾಗನ ಸರ್ವೆ ಮಾಡ್ಕೊಂತಾರೆ, ಅವ್ರ ಡೇಟಾ ತಗೊಂತಾರೆ, ಆ ಡೇಟಾ ತಗೊಂಡ್ಬಿಟ್ಟು ಅದಕ್ಕೆ ಇನ್ಸ್ಟ್ರಕ್ಷನ್ ಮಾಡ್ರೆ ಅದನ್ನ ಪರ್ಚೇಸ್ ಮಾಡ್ಕೊಂತಾರೆ. ಸರ್ ಆಕ್ಚುಲಿ ಇದನ್ನು ಅಷ್ಟೇ ಸ್ಪ್ರೇಯಿಂಗ್ ಯೂಸ್ ಮಾಡೋದು ಮಿಷಿನ್. ಇದು ಮ್ಯಾನ್ಯುಯಲ್ ಆಪರೇಟೆಡ್. ಸೊ ಒಂದು ರಿಮೋಟ್ ಇಂದ ಆಪರೇಟ್ ಮಾಡ್ತಾರೆ. ಸೊ ಬುಷಸ್, ಗ್ರೇಪ್ಸ್ ಲೈಕ್ ಎಲ್ಲ ಕ್ಲೋಸ್ ಪಾತ್ ಎಲ್ಲೆಲ್ಲಿ ಇರುತ್ತೆ ಅಂತ ಜಾಗದಲ್ಲಿ ಹೋಗ್ಬಿಟ್ಟು ಇಲ್ಲಿ ಮನುಷ್ಯರು ಹೋಗಕ್ಕಾಗಲ್ಲ. ಲೈಕ್ ಬುಷಸ್ ಜಾಗದೆಲ್ಲ ಮನುಷ್ಯರು ಸ್ಪ್ರೇ ಮಾಡೋದೆಲ್ಲ ಪ್ರಾಬ್ಲಮ್ ಅಂದ್ಬಿಟ್ಟು ಇದನ್ನ ಕಳಿಸಿ ಸ್ಪ್ರೇ ಮಾಡ್ತೀವಿ ಅಷ್ಟೇ ಸರ್. ಮ್ಯಾನ್ಯುಯಲ್ ಆಪರೇಟೆಡ್ ಅಷ್ಟೇ. ಸೊ ಅದು ಲೋಡ್ ಮಾಡ್ತಾ ಇದಾರೆ. ಟೆಕ್ನಾಲಜಿ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಅವರು. ಅಲ್ಲ ಟೆಕ್ನಾಲಜಿ ಎಕ್ಸ್ಪ್ಲೇನ್ ಮಾಡೋದು ಮ್ಯಾಪ್ ಎಲ್ಲ ಹೇಗೆ ಮಾಡ್ತೀವಿ ಅಂತ ಹೇಳ್ಬೋದು. ಆದ್ರೆ ಈಗ ನೀವು ಅಲ್ಲಿ ಏನು ಅದರಲ್ಲಿ ಏನು ಲೊಕೇಶನ್ ಎಲ್ಲ ಪೇಂಟ್ ಮಾಡ್ತಾ ಅದನ್ನೇ ಏನು ಹಾ ಆಕ್ಚುಲಿ ನಾವು ಮ್ಯಾಪಿಂಗ್ ಮಾಡ್ಕೊಂಡು ಸರ್ವೆ ಮಾಡಿ ನಾನು ಅದು ತಗೊಂಡಿದ್ದೀನಿ ನಾವು. ಹಾ ನಾನು ಹೇಳಿದ್ದೀನಿ ಅದನ್ನ ತಗೊಂಡಿದ್ದೀವಿ ಅಂತ. ಓಕೆ. ಸೊ ಇದನ್ನು ಬೈ ಮಾಡಲಾಗಲ್ಲ, ಇಲ್ಲಾಂದ್ರೆ ನಮಗೆ ಆ ಥರ ಏನಿಲ್ಲ. ಒಂದು ಟ್ರ್ಯಾಕ್ಟರ್ಗೆ ತಗೊಂಡು ಇಲ್ಲಿ ನಮಗೆ ಇಂಪ್ಲಿಮೆಂಟ್ ಅಂತ ಇರುತ್ತೆ. ಸೊ ನಾವು ಯಾವ ಇಂಪ್ಲಿಮೆಂಟ್ ಯೂಸು ಬೂಮ್ ಸ್ಪ್ರೇ. ನಿಮ್ದು ನಾರ್ಮಲ್ ಟ್ರ್ಯಾಕ್ಟರ್ ಇದೆ ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್ ಯಾವ್ದು ಬೇರೆ ಬ್ರ್ಯಾಂಡ್ ಇದೆ ಅನ್ಕೊಳ್ಳಿ. ಅದು ಸ್ಟೇರಿಂಗ್ ನ ಬಿಚ್ತೀರಿ, ನಾವು ಬಿಚ್ಬಿಟ್ಟು ಒಳಗಡೆ ಏನ್ ಚೆಕ್ ಮಾಡಿ ನಮ್ದು ಎಕ್ಸಾಗೊಂದು ಇದು ಮತ್ತೆ ಈ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ಮತ್ತೆ TR ಡಿಸ್ಪ್ಲೇ ಇನ್ನ ಇಂಜಿನ್ಗೆ ಬ್ಯಾಟ್ರಿ ಕನೆಕ್ಟ್ ಮಾಡಿ ಇದು ಪೂರ್ತಿ ಕಂಟ್ರೋಲ್ ಆಗಕ್ಕೆ ನಮಗೆ ಒಂದು ಕಾಂಪೊನೆಂಟ್ ಬೇಕು. ಲೈಕ್ ನೀವೇನ್ ಮಾಡ್ತೀರಾ, ಲೈಕ್ ನಾರ್ಮಲ್ ಸಾಯಿಲ್ ಪ್ರಿಪರೇಷನ್ ಹೇಗೆ ಮಾಡ್ತೀರಾ, ಫಸ್ಟ್ ಸಾಯಿಲ್ ನ ಲೂಸ್ ಮಾಡ್ತೀರಾ, ಅದಕ್ಕೆ ರೋಟಾವೇಟರ್ ಅದನ್ನು ಕೂಡ ಸಾಫ್ಟ್ವೇರ್ ಇಂದಾನೆ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಡೆಪ್ತ್ ಕಂಟ್ರೋಲರ್ ಅಂತ ಒಂದು ಕಂಟ್ರೋಲ್ ಯೂನಿಟ್ ಫಿಕ್ಸ್ ಮಾಡಿರ್ತೀವಿ. ಸೊ ಅದು ಎಷ್ಟು ಡೆಪ್ತ್ಗೆ ಹೋಗ್ಬೇಕು, ಒಂದೊಂದು ಕ್ರಾಪ್ಗೆ ತುಂಬಾ ಡೆಪ್ತ್ ತೆಗಿಬೇಕು. ಒಂದೊಂದು ಕ್ರಾಪ್ಗೆ ಜಸ್ಟ್ ಒಂದು 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಸುಮ್ಮನೆ ಲೂಸ್ ಮಾಡಿದ್ರೆ ಸಾಕು, ಸುಮ್ಮನೆ ಬೀಜ ಹಾಕಿದ್ರೆ ಬೆಳ್ಬಿಡ್ತು. ಒಂದೊಂದು ಕಡೆ ತುಂಬಾ ಒಳಗಡೆ ಡೀಪ್ ಆಗಿ ಮಾಡಬೇಕು. ಸೊ ಅದನ್ನ ನಾವು ಕಂಟ್ರೋಲ್ ಮಾಡಿ ಒಂದೊಂದು ಜಾಗದಲ್ಲಿ ಆಂಡ್ಯುಲೇಷನ್ಸ್ ಇರುತ್ತೆ, ಲ್ಯಾಂಡ್ ಫ್ಲಾಟ್ ಆಗಿರುತ್ತೆ, ಒಂದೊಂದು ಕಡೆ ಕ್ರಾಸ್ ಆಗಿರುತ್ತೆ. ಅಂತ ಜಾಗದಲ್ಲಿ ಅದು ಎಷ್ಟು ಬೇಕು ಅಷ್ಟು. ಒಂದೊಂದು ಕಡೆ ಲ್ಯಾಂಡ್ ತುಂಬಾ ಹೈಟ್ ಆಗಿದೆ ಅನ್ಕೊಳ್ಳಿ, ಅಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಹೈಟ್ ತಗೊಂಡು ಅದ್ರ ಬೆಸ್ಟ್ ಮೇಲೆ ಫ್ಲೋ ಮಾಡುತ್ತೆ ಸರ್. ಸೊ ನಾರ್ಮಲ್ ಏನ್ ಮಾಡ್ತೀರಾ ಅಂತಂದ್ರೆ ನಾವು ಯಾವ ತರ ವೇವ್ ಲೈನ್ಸ್ ಕ್ರಿಯೇಟ್ ಮಾಡ್ಕೋಬೇಕು, ಸ್ಟ್ರೇಟ್ ಆಗಿದ್ಯಾ ಇಲ್ಲ ಕರ್ವ್ ಆಗಿದ್ಯಾ ಇಲ್ಲ ಕ್ರಾಸ್ ಆಗಿದೆಯಾ ಲ್ಯಾಂಡ್ಸ್, ಅದ್ರ ಬೇಸಿಸ್ ಮೇಲೆ ಸೆಟ್ ಮಾಡ್ಕೊಂಡು ಪಾಯಿಂಟ್ A ಪಾಯಿಂಟ್ B ಮಾರ್ಕ್ ಮಾಡ್ಕೊಂಡು ಇದು ಪಾಯಿಂಟ್ A ಅದು ಪಾಯಿಂಟ್ B ಅನ್ಕೊಳ್ಳಿ. ಒಂದ್ಸತಿ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಇದು ಡಿಸ್ಟೆನ್ಸ್ ಬಂದ್ಬಿಟ್ಟು ಓಪನ್ ಮಾಡಿ 30 ಅಡಿ. ಸೊ 30 ಅಡಿಗೆ ಒಂದು ನಾವು ಕ್ರಿಯೇಟ್ ಮಾಡಿದ್ರೆ 30 ಅಡಿಗೆ ಅದೇ ಲೈನ್ಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಆ ಲೈನ್ ಮೇಲೆ ಆಟೋಮೆಟಿಕ್ ಅದೇ ಮೆಕ್ಯಾನಿಸಮ್ ವರ್ಕ್ ಮಾಡುತ್ತೆ. ಈ ಬೂಮ್ ಸ್ಪ್ರೇ ಅಂತ ತಗೊಂಡ್ರೆ ಒಂದೊಂದು ಎಕ್ವಿಪ್ಮೆಂಟ್ ಅದೇ ನೋಡಿ, ಅದು ಬರೀ 8 ಅಡಿ ಇದೆ. ಯಾವುದು ಫರ್ಟಿಲೈಸರ್ ಬ್ರಾಡ್ಕಾಸ್ಟ್ ಅದು 8 ಅಡಿ ಇದೆ. ಸೊ 8 ಅಡಿಗೆ ಟ್ರ್ಯಾಕ್ಟರ್ ರೊಟೇಷನ್ ಆಗುತ್ತೆ. ಇದು 30 ಅಡಿ ಇದೆ, 30 ಅಡಿಗೆ ರೊಟೇಷನ್ ಆಗುತ್ತೆ. ಇಂಪ್ಲಿಮೆಂಟ್ ಚೇಂಜ್ ಮಾಡ್ಕೋ, ಟ್ರ್ಯಾಕ್ಟರ್ ಸೇಮೇ, ಎಕ್ವಿಪ್ಮೆಂಟ್ ಚೇಂಜ್ ಮಾಡ್ಕೋಬೇಕು. ಎಕ್ವಿಪ್ಮೆಂಟ್ ಚೇಂಜ್ ಮಾಡ್ಕೊಂಡು ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಆಲ್ಮೋಸ್ಟ್ ನಾವು ಎಲ್ಲ ಫೀಲ್ಡ್ ಕ್ರಾಪ್ಸ್ ಯಾವ್ದಿದೆ ಆಲ್ಮೋಸ್ಟ್ ಎಲ್ಲ ಫೀಲ್ಡ್ ಕ್ರಾಪ್ಸ್ ಮಾಡೋದು. ಫೀಲ್ಡ್ ಕ್ರಾಪ್ಸ್ಗೆ ಆಬ್ವಿಯಸ್ಲಿ ಯೂಸ್ ಮಾಡ್ಬೋದು. ಸೊ ಬೇಸಿಕಲಿ ಇವಾಗ ಆಟೋಮೇಷನ್ ಅಗ್ರಿಕಲ್ಚರ್ ಯಾರು ಮಾಡಿಲ್ಲ ಇಂಡಿಯಾದಲ್ಲಿ. ಸೊ ಕರ್ನಾಟಕ ಗೌರ್ಮೆಂಟ್ ಇಂಟ್ರೆಸ್ಟ್ ತೋರಿಸಿ ಎಕ್ಸಾಗಾನ್ ಕಂಪನಿಯ ಜೊತೆ ಕೊಲಾಬರೇಟ್ ಆಗಿ ಸೊ ವಿ ಆರ್ ಡೂಯಿಂಗ್ ಆಟೋಮೇಷನ್ ಅಗ್ರಿಕಲ್ಚರ್. ಸೊ ಇದೇನಾದ್ರು ಲೈಕ್ 4 ಜನಕ್ಕೆ ಗೊತ್ತಾಗಿ ಸೊ ಬೇರೆ ಸ್ಟೇಟ್ಸ್ ಅವ್ರು ಕೂಡ ಇಂಟ್ರೆಸ್ಟ್ ತೋರಿಸಿ ದೇ ವಿಲ್ ಆಲ್ಸೋ ಸ್ಟಾರ್ಟ್. ಅದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿ
I'll start from that side. Yeah, good afternoon everyone. So here we have Aqua's automation solution. The system allows you to work with the irrigation distribution based on soil moisture as well as timing based irrigation in your field. So we start with a simple pump starter. This is a simple pump starter which connects to your existing pump starter which you have in your field. This is LNT 3-phase starter, connects to a 3-phase pump. Our device integrates with your existing starter where it can schedule irrigation on demand. This is a box called gateway. This is required to be added so that you can have control over the pipeline which you have connected drip lines to it, as well as the sensor device on which we'll get to know how much water level is there. So first set of the devices are our water distribution system, where you have main line coming up from the bottom, and then it distributes 2 channels on the left. In our case, it is pole beans there, and the second line comes to this capsicum in which these lines are going across. To control this, you have an option to send a message on and off from your phone, and manually on timer basis you can turn on each zone for irrigation. We'll show a demo later on this. Do you have mobile applications? Yes, we have mobile application in this. We'll show the demo from there. Secondly, this is a sensor device in which it is inserted in the soil up to the root length. Different crops are having a different root length. So this sensor will be inserted in one of these next to the root itself, so that we'll get to know how much water is level inside the water, what is water in the soil, and then when required it can irrigate the field. Coming to the control of pesticides and to decide the fertilizer schedule, we have a device with the weather station, same device with extra sensors there, in which it will capture the environmental factors, and it will give you wind speed, wind direction, rainfall, and air temperature, humidity, pressure, leaf wetness, and light sensor. Using all these parameters, we will be able to predict when a disease can come in this area, and we can schedule the distribution of fertilizer when required as per the crop growth. So that's how the system works in total and gives automatic approach here. Yeah. So all these devices, what you see are solar power devices. This device, and this is as well, where these devices are charging this device battery, and then this batteries are like running this solenoid valves. This is made purely wireless. There is no wire running from here to there, and then this being a wireless system will allow you to keep it mobile from location to location. Tomorrow you want to do any field activity such as plowing your field using a tractor, or you want to make a different trench line. If there is a wire in the field, that will give you some difficulties. How this will send the signals to using mobile application? Okay, this is the antenna, RF antenna, which communicates with the gateway box, the bottom one. From there is a SIM card inside it, which supports 3G, 4G, 5G SIM cards, and it will be able to send data over internet to you. So once kept in auto mode, you need not to worry about internet is there or not in your mobile phone. Automatically it will schedule the irrigation and do the task. I will show you one small demo how you can do it manually. Can show it. So this is valve 1 here, the misters there, and valve 2 is that sprinkler here. So I can set the time how much I want to run for, and then I can turn it on. So I am switching on valve 1 first. This is valve 1 is here. So yeah, water is coming out now. Water will be automatically. Yeah, so I set for 11 seconds. 11 seconds it will irrigate and switch off. So it's switched off, that also switched off. Immediately also you can switch off. Force also, I'll show it here. So this time I'm switching on this one. Okay. So they see the sprinkler started to rotate. Now I want to stop in middle. So stop. So automatically It will stop. Similarly, this irrigation can be done manually and automatically, where sometimes if you want to irrigate your field to reduce the temperature, like sprinkler and all, or you want to distribute water, fertilizer to your field. Is it connected through Wi-Fi or internet or? This is running on our internet. Okay. This is all internet. There is no directly connectivity. So this work can be done remotely. Like if I am working as a working professional, I have a field, so I can do this activity from my office in Bangalore. Field can be somewhere in Mandya or Chitradurga. There is no dependency like I should be near to the field. Thank you. Thank you so much. Any other questions? No, that's all.
ಖಂಡಿತ ಮುಂದಿನ ದಿನಗಳಲ್ಲಿ ಇದು ಬೇಕು. ಹಳೇದನ್ನ ಅಳವಡಿಸ್ಕೊಂಡಿದ್ರು ಪರವಾಗಿಲ್ಲ, ಅದನ್ನ ಇದಕ್ಕೆ ಬಂದ್ಬಿಡ್ಬೋದು. ಓಕೆ ಓಕೆ, ಸೇಮ್ ನೀರು ಹೋಗ್ತಿತ್ತು ಹಂಗೆ ಹೋಗುತ್ತೆ, ಎಲ್ಲ ಹೋಗಿ ಏನೂ ಬದಲಾವಣೆ ಏನಿಲ್ಲ. ಬಟ್ ರೈತ ಹೊಲದಲ್ಲಿ ಇಲ್ಲ ಅಂದ್ರೂ ಕೂಡ ಅದೇ ಆನ್ ಆಗುತ್ತೆ, ಅದೇ ಆಫ್ ಆಗುತ್ತೆ. ಅದಕ್ಕೆ ಕಂಟ್ರೋಲರ್ ಅಂತಿದೆ ಅಲ್ಲಿ. ಆ ಕಂಟ್ರೋಲರ್ ಮುಖಾಂತರ ಒಂದು ಕಂಟ್ರೋಲರ್ 3 ವಾಲ್ಗಳಿಗೆ ಕೆಲಸ. ಅದು ಮನೆಗೆ ಈಗ ನಿಮ್ಮ ಮನೆಗೆ ಕರೆಂಟು, ಸೊ ಇದನ್ನು 3 kg 4 kg ಮನೆಗೆ ಎಷ್ಟು ಕರೆಂಟ್ ಬೇಕು, ಸೊ ಇದನ್ನು ಅಳವಡಿಸ್ಕೊಂಡ್ರೆ ಡೇ ಟೈಮ್ ವರ್ಕ್ ಆಗುತ್ತೆ. ಇದು ನಿಮಗೆ ಪವರ್ ಬೇಡ ಅಂದರೆ ಗೌರ್ಮೆಂಟ್ ವಾಪಸ್ ಕೊಟ್ಟರೆ ನಿಮಗೆ ಬಿಲ್ ಕಡಿಮೆ ಆಗುತ್ತೆ. ಅದು ನಾನು ಮಾಡ್ಕೊಡ್ತೀನಿ. ಬನ್ನಿ. ಕೃಷಿ ಹೊಂಡ ಅಂತ ಮಾಡಿ ಇದಕ್ಕೂ ಗೌರ್ಮೆಂಟಿಂದ ತೋಟ ಅಗ್ರಿಕಲ್ಚರ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಸಿಗುತ್ತೆ. ನಾವು ಇದಕ್ಕೆ ಸೋಲಾರ್ ಪಂಪ್ ಸೆಟ್ನ ಅಳವಡಿಸಿದ್ದೀವಿ. ವರ್ಕ್ ಆಗ್ತಾ ಇದೆ, ನೀರು ಬರ್ತಾ ಇದೆಯಲ್ಲ, ನೋಡ ಇದ್ರೂ ನೀರು ಬರ್ತಾ ಇದೆ ಇದರೊಳಗಡೆ. 3 ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. 2 ಎಕ್ಸ್ಪೀರಿಯನ್ಸ್ ಮತ್ತು 20 ಎಕ್ಸ್ಪೀರಿಯನ್ಸ್ ನಾವು ಹಾಕ್ಬೋದು. ಗೌರ್ಮೆಂಟ್ ಬರೀ 10 ರೈತ ಹಾಕಬೇಕು. ಹೊಂಡ ಬೇಡ, ಬೋರ್ವೆಲ್ ಸುಮಾರು 2000 ಅಡಿ ನೀವು ಹೇಳಿದ್ದನ್ನ ಬೇಸಿಗೆ ಓಕೆ ಅಂತ ಹೇಳ್ಬೋದು. ಮಳೆ ಬಂದಾಗ ನೀರು ಬರ್ತಾ ಇದೆ, ನೋಡ್ಬೇಕು. ಮೋಡ ಇದ್ರೂ ಬರುತ್ತೆ, ಅಂದರೆ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ, ಜೋರಾಗುತ್ತೆ. ಮಳೆಗಾಲದಲ್ಲಿ ನೀರು ಬೇಕಾಗುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಬೇಕು ಅವಶ್ಯಕತೆ. ಸ್ವೀಟ್ಸು, ಪಲ್ಯ, ಸೌತೆಕಾಳು ಸಾರು, ಅನ್ನ ರಸಮ್ಮು, ಮೊಸರನ್ನ, ಉಪ್ಪಿನಕಾಯಿ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ. ಡೈನಿಂಗ್ ಹಾಲೆಲ್ಲ ಆರ್ಗನೈಸ್ ಮಾಡಿದ್ದಾರೆ. 50 ರೂಪೀಸ್ ಊಟ, ತುಂಬ ಚೆನ್ನಾಗಿ. ಉಚಿತ ಮೊಟ್ಟೆ ಅಂತ ನೋಡಲಿ. ಬಿಡ್ತಾರಲ್ಲ ಕ್ಯಾಶ್ ಓನ್ಲಿ ಅಂತೆ. ಓನ್ಲಿ ಕ್ಯಾಶ್ 50 ರೂಪಾಯಿ ಮುದ್ದೆ ಊಟ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಬರ, ಇಲ್ಲ 50 ರೂಪಾಯಿಗೆ ಇಷ್ಟೆಲ್ಲ ಕೊಟ್ಟಿದ್ರು ಊಟ.
ಏನೇನಿದೆ? ಓಕೆ, ಥ್ಯಾಂಕ್ ಯು. ಅದೇ ಅವನೇನು ಮಾಡ್ತಾನಲ್ಲ.